ದಿನದಿಂದ ದಿನಕ್ಕೆ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗ್ತಾನೆ ಇದೆ. ಸತತವಾಗಿ 4ನೇ ದಿನ ಇವತ್ತು ಸಹ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆಯಾಗಿದೆ. ಎಷ್ಟು ಏರಿಕೆಯಾಗಿದೆ, ಈ ಹಿಂದೆ ಎಷ್ಟು ಏರಿಕೆಯಾಗಿತ್ತು, ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಈ ಹಿಂದೆ ಓಕೆನಾ, ಸೊ ಮೇ 15ನೇ ತಾರೀಕಿನಿಂದ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ಏರಿಕೆ ಮಾಡ್ತಕ್ಕಂಥ ಪ್ರೋಸೆಸ್ಸು ಸ್ಟಾರ್ಟ್ ಆಗಿದೆ. ಅವತ್ತಿಂದ ಏರಿಕೆ ಆಗ್ತಾನೇ ಇದೆ ಇವತ್ತಿನವರೆಗೂ ಸಹ. ಓಕೆನಾ, ಮೇ 15ನೇ ತಾರೀಕು ಪೆಟ್ರೋಲ್ನ ಬೆಲೆ ಪ್ರತಿ ಲೀಟರ್ಗೆ 3.25 ರೂಪಾಯಿ ಏರಿಕೆಯಾಗಿತ್ತು. ಡೀಸೆಲ್ನ ಬೆಲೆಯಲ್ಲಿ 3.11ರಷ್ಟು ಏರಿಕೆಯಾಗಿತ್ತು. ಅದೇ ರೀತಿ ಮೇ 19ನೇ ತಾರೀಕಿನಂದು ಪೆಟ್ರೋಲ್ ಬೆಲೆಯಲ್ಲಿ 99 ಪೈಸೆಯಷ್ಟು ಏರಿಕೆಯಾಗಿತ್ತು. ಅದೇ ರೀತಿ ಡೀಸೆಲ್ನಲ್ಲೂ ಸಹ 94 ಪೈಸೆಯಷ್ಟು ಏರಿಕೆ ಮಾಡಿದರು ಪ್ರತಿ ಲೀಟರ್ಗೆ. ಅದೇ ರೀತಿ ಮೊನ್ನೆ 23ನೇ ತಾರೀಕಿನಂದು ಮೇ 23ನೇ ತಾರೀಕಿನಂದು ಪೆಟ್ರೋಲ್ನ ಬೆಲೆಯಲ್ಲಿ 95 ಪೈಸೆಯಷ್ಟು ಏರಿಕೆ ಮಾಡಲಾಗಿತ್ತು. ಸೇಮ್ ಡೀಸೆಲ್ನ ಬೆಲೆ 95 ಪೈಸೆಯಷ್ಟು ಏರಿಕೆ ಮಾಡಲಾಗಿತ್ತು. ಆದರೆ ಇವತ್ತು ಮೇ 25ನೇ ತಾರೀಕಿನಂದು ಪೆಟ್ರೋಲ್ನ ಪ್ರತಿ ಲೀಟರ್ನ ಬೆಲೆಯಲ್ಲಿ 2 ರೂಪಾಯಿ 61 ಪೈಸೆಯಷ್ಟು ಏರಿಕೆ ಮಾಡಲಾಗಿದೆ. ಡೀಸೆಲ್ನ ಬೆಲೆಯಲ್ಲಿ 2.71 ಪೈಸೆಯಷ್ಟು ಇದೀಗ ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿಯನ್ನು ತಿಳಿಸಲಾಗಿದೆ. ಓಕೆನಾ, ಸೊ ಇದು ಇವತ್ತಿನ ಪೆಟ್ರೋಲ್ ಆ್ಯಂಡ್ ಡೀಸೆಲ್ನ ಬೆಲೆ ಏರಿಕೆಯಾಗಿದೆ. ಸೊ ವಾಹನ ಸವಾರರಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದಾಗಿರುತ್ತೆ. ಬಿಕಾಸ್ 2 ದಿನಕ್ಕೊಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗ್ತಾನೆ ಇದೆ. ಸೊ ಗೊತ್ತಿಲ್ಲ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ. ಸೊ ಮಾಹಿತಿ ಬಂದ ನಂತರ ನಮ್ಮ ಚಾನಲಲ್ಲಿ ತಿಳಿಸ್ತಿರ್ತೀನಿ. ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ಫೇಸ್ಬುಕ್ಕಲ್ಲೂ ವೀಡಿಯೋಸ್ಗಳನ್ನು ಹಾಕ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು, ಬಾಯ್.